ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ವೃಶ್ಚಿಕ ರಾಶಿ, ಗೃಹ ನಿರ್ಮಾಣ ಮತ್ತು ಮನೆಯಲ್ಲಿ ಮನಃಶಾಂತಿಯ ವಿಷಯ ಅಂತ ತಿಳಿಸ್ತಾ ಇದ್ದೇವೆ. ವೃಶ್ಚಿಕ ರಾಶಿಯವರಿಗಿಂತ ವೃಶ್ಚಿಕ ಲಗ್ನದವರಿಗೆ ಇದು ಹೆಚ್ಚು ಅನ್ವಯಿಸುತ್ತದೆ. ನೋಡಿ, ವೃಶ್ಚಿಕ ಲಗ್ನದಿಂದ ನಾವು ಜಾತಕ ನೋಡೋದ್ರಿಂದ, ಕುಂಡಲಿಯನ್ನು ನೋಡೋದ್ರಿಂದ ವೃಶ್ಚಿಕ ಲಗ್ನದವರಿಗೆ ಈ ವಿಡಿಯೋ ಹೆಚ್ಚು ಉಪಯೋಗಕಾರಿ. ವೃಶ್ಚಿಕ ಲಗ್ನದವರು ಈ ವಿಡಿಯೋವನ್ನು ನೋಡಿ ಪಾಲಿಸಿ ನಾವು ಹೇಳೋದನ್ನ. ವೃಶ್ಚಿಕ ಲಗ್ನದಿಂದ 4ನೇ ಮನೆ ನೋಡಿ, ಮನೆ ಕಟ್ಟೋದು ಅಂದ್ರೆ 4ನೇ ಮನೆಯನ್ನು ನೋಡ್ಬೇಕಾಗ್ತದೆ. ಮನೆಯಲ್ಲಿ ಮನಃಶಾಂತಿ ಇಲ್ಲ ಅಂದ್ರೂ ಕೂಡ 4ನೇ ಮನೆಯನ್ನು ನೋಡ್ಬೇಕಾಗ್ತದೆ. ತಾಯಿ ಬಗ್ಗೆ, ನಿಮ್ಮ ತಾಯಿ ಬಗ್ಗೆ ತಿಳಿಸ್ಬೇಕು, ಅವರ ಒಳಿತಾಗ್ಬೇಕಾದ್ರೆ 4ನೇ ಮನೆ ನೋಡ್ಬೇಕಾಗ್ತದೆ. ನೀವು ಕಾರ್ ತಗೋಬೇಕು ಅಂದ್ರೂ ಕೂಡ 4ನೇ ಮನೆ ನೋಡ್ಬೇಕಾಗ್ತದೆ. ನೋಡಿ, ಎಲ್ಲಾ ಲಕ್ಸುರಿ ಐಟಮ್ ಏನು ನಿಮಗೆ ಕಂಫರ್ಟ್ ಅನ್ನ ಕೊಡ್ತದೆ, ವಿಶೇಷ ವಸ್ತುಗಳು ಏನು ಎಲ್ಲದೂ ಕೂಡ ಲಕ್ಸುರಿನೆಸ್ ಅನ್ನೋದು 4ನೇ ಮನೆ ತೋರಿಸ್ತಾ ಇರುತ್ತದೆ. ನಿಮ್ಮ ನೆಮ್ಮದಿ, ನಿಮ್ಮ ಘನತೆ, ನಿಮ್ಮ ಗೌರವ ಎಲ್ಲವನ್ನೂ 4ನೇ ಮನೆ ತೋರಿಸ್ತಾ ಇರ್ತದೆ. ವೃಶ್ಚಿಕ ಲಗ್ನದವರಿಗೆ 4ನೇ ಮನೆ ಅಧಿಪತಿ ಬಂದ್ಬಿಟ್ಟು ಶನಿದೇವರಾಗಿರುತ್ತಾರೆ. ನೋಡಿ, ವೃಶ್ಚಿಕ ಲಗ್ನದವರು ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗ್ಬಿಟ್ಟು 4ನೇ ಮನೆಯಲ್ಲಿ ಏನಾದ್ರೂ ಅಶುಭ ಗ್ರಹ ಇದೆಯಾ, ಉದಾಹರಣೆ ಅಲ್ಲಿ ಸೂರ್ಯ ಇದ್ದಾನ, ಮಂಗಳ ಇದ್ದಾನ ನೋಡ್ಕೊಂಡ್ಬಿಡ್ಲಿ, ಅಥವಾ ರಾಹು ಕೇತು ಯಾವುದಾದ್ರೂ ಇದಾವ, ಒಂದಿದೆಯಾ ಅಥವಾ 2 ಇದಾವ ನೋಡಿ. 2 ಇದ್ದು ಬಿಟ್ರೆ ಅಶುಭ ಗ್ರಹಗಳಲ್ಲಿ 4ನೇ ಮನೆಯಲ್ಲಿ ಮನೆ ಕಟ್ಟೋದು ತುಂಬಾ ವಿಳಂಬ ಆಗ್ತದೆ, ತುಂಬಾ ಕಷ್ಟವಾಗ್ತದೆ. ಅಥವಾ ಮನೆ ಕಟ್ಟಿದ್ದೀರಪ್ಪ ಅಂದ್ರೂ ಕೂಡ ಅಲ್ಲಿ ಯಾವುದೋ ಒಂದು ತೊಂದರೆಯಿಂದ ಮನೆಯನ್ನು ಮಾರಿಕೊಂಡು ಬಿಡಬಹುದು. ಅಥವಾ 4ನೇ ಮನೆ ಅಧಿಪತಿ ಬಂದ್ಬಿಟ್ಟು ಎಲ್ಲಿದ್ದಾನೆ ನೋಡ್ಕೊಳ್ಳಿ, ಆ 4ನೇ ಮನೆ ಅಧಿಪತಿಗೆ ಯಾವ್ದಾದ್ರೂ ಅಶುಭ ಗ್ರಹದ ದೃಷ್ಟಿ ಇದೆಯಾ, ಅಥವಾ 4ನೇ ಮನೆ ಅಧಿಪತಿ ಜೊತೆಗೆ ಸೂರ್ಯ, ರಾಹು, ಕೇತು, ಮಂಗಳ ಯಾವ್ದಾದ್ರೂ ಇದೆ ನೋಡ್ಕೊಳ್ಳಿ. ಶನಿದೇವರ ಜೊತೆಗೆ ನಿಮ್ಮ ಶನಿದೇವರು ಎಷ್ಟು ಶಕ್ತಿಯುತವಾಗಿದ್ದಾನೆ ಮತ್ತು ಯಾವ ಮನೆಯಲ್ಲಿದ್ದಾನೆ ಅದನ್ನೂ ಕೂಡ ತಿಳ್ಕೊಳ್ಳಿ. ನೋಡಿ, ಶನಿದೇವರ ಅನುಗ್ರಹ ಇದ್ರೆ ನೀವು ಮನೆಯನ್ನ ತುಂಬಾ ಸುಲಭವಾಗಿ ಕಟ್ಬಿಡ್ತೀರಾ, ತುಂಬಾ ಬೇಗ ಕಟ್ಬಿಡ್ತೀರಾ. ಈ 4ನೇ ಮನೆಯೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮನುಷ್ಯನ ಜೀವನದಲ್ಲಿ. 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ ಇವೆಲ್ಲ ಕೇಂದ್ರ ಸ್ಥಾನಗಳು ಅಂತ ಕರಿತೇವೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಆದ್ದರಿಂದ ವೃಶ್ಚಿಕ ಲಗ್ನದವರು ಶನಿದೇವರು ಎಲ್ಲಿದ್ದಾರೆ, ಶನಿಗ್ರಹ ನಿಮ್ಮ ಜಾತಕದಲ್ಲಿ ಎಲ್ಲಿದೆ ನೋಡ್ಕೊಳ್ಳಿ. ಮನೆ ಕಟ್ಟೋದಷ್ಟೇ ಅಲ್ಲ, ತಾಯಿಯ ಒಳಿತಿಗೂ ಕೂಡ 4ನೇ ಮನೆ ಅಧಿಪತಿಯೇ ಕಾರಣನಾಗಿರ್ತಾನೆ. ನಿಮ್ಮ ಶನಿದೇವರು ಎಲ್ಲಿದ್ದಾನೆ ಮತ್ತು ಎಷ್ಟು ಶಕ್ತಿಯುತವಾಗಿದ್ದಾನೆ. ಶಕ್ತಿಯುತವಾಗಿಲ್ಲ ಅಂದ್ರೆ ಧ್ಯಾನಗಳಿಂದಲೋ, ದಾನಗಳಿಂದಲೋ, ಅಥವಾ ಕೆಲವೊಮ್ಮೆ ಹೋಮ ಹವನಗಳಿಂದಲೂ ಕೂಡ ಅದರ ಶಕ್ತಿಯನ್ನು ಹೆಚ್ಚಿಸಬಹುದು. ಅಥವಾ ಏನಾದ್ರೂ ಆ ಗ್ರಹದಿಂದ ನಿಮಗೆ ತೊಂದರೆ ಆಗ್ತಿದ್ರೆ ಅದನ್ನೂ ಕೂಡ ತಪ್ಪಿಸಬಹುದು. ಆದ್ದರಿಂದ ಒಂದು ತಿಳುವಳಿಕೆ, ಒಂದು ಎಜುಕೇಶನ್ ನಿಮ್ಮ ಜಾತಕದ ಬಗ್ಗೆ, ನಿಮ್ಮ ಜಾತಕದಲ್ಲಿರುವ ಶಕ್ತಿಯ ಬಗ್ಗೆ, ಗ್ರಹಗಳ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು. ನಿಮಗೆ ಯಾವುದೋ ದೇಶದ ಕ್ರಿಕೆಟರ್ ಬಗ್ಗೆ ಗೊತ್ತು, ಹಾಕಿ ಪ್ಲೇಯರ್ ಬಗ್ಗೆ ಗೊತ್ತು, ಅಥವಾ ಫಿಲ್ಮ್ ಹೀರೋ ಬಗ್ಗೆ ಗೊತ್ತು, ಆದರೆ ನಿಮ್ಮ ಜಾತಕದ ಬಗ್ಗೆ ಎಷ್ಟು ಗೊತ್ತು, ನಿಮ್ಮ ಮಕ್ಕಳ ಜಾತಕದ ಬಗ್ಗೆ ಎಷ್ಟು ಗೊತ್ತು, ಎಲ್ಲವನ್ನು ತಿಳ್ಕೋಬೇಕಲ್ಲ. ನೋಡಿ, ಶನಿದೇವರು ಜಗತ್ತಿನ ಮಹಾ ನ್ಯಾಯಾಧೀಶ. ಸಾಡೆ ಸಾತಿ ಅಂತ ಭಯ ಪಟ್ಬಿಡ್ತೀರಾ. ನೋಡಿ, ಸಾಡೆ ಸಾತಿ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಪುಣ್ಯವನ್ನು ಮಾಡಿದ್ರೆ ಒಳ್ಳೇದನ್ನು ಮಾಡ್ತಾನೆ, ಅಥವಾ ಕರ್ಮಗಳನ್ನು, ಪಾಪಕರ್ಮಗಳನ್ನು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಕೊಡ್ತಾನೆ. ಇಲ್ಲಿ ವೃಶ್ಚಿಕ ಲಗ್ನಕ್ಕೆ 4ನೇ ಮನೆ ಅಧಿಪತಿ ಶನಿದೇವರಾಗಿರ್ತಾನೆ.
ಇದನ್ನ ಶಕ್ತಿಯುತಗೊಳಿಸ್ಬೇಕು ಅಂದ್ರೆ, ಅಥವಾ ಶನಿ ಗ್ರಹದಿಂದಲೇ ನಿಮಗೆ ತೊಂದರೆ ಆಗ್ತದೆ ಅಂದ್ರೆ ಇದನ್ನು ತಪ್ಪಿಸ್ಲಿಕ್ಕೆ ನೋಡಿ, ಧ್ಯಾನ ಮಾಡೋದಾದ್ರೆ ಓಂ ಶಂ ಶನೈಶ್ಚರಾಯ ನಮಃ ಅಂತ ಧ್ಯಾನ ಮಾಡಬೇಕು. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಈ ಧ್ಯಾನವನ್ನ ಮಾಡಬೇಕು. ಅದು ಕೂಡ ಕತ್ತಲಾದ ಮೇಲೆ, ಸಾಯಂಕಾಲ ಆದ್ಮೇಲೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಆಂಜನೇಯ ಸ್ವಾಮಿ ದರ್ಶನಕ್ಕೆ ನೀವು ಶನಿವಾರ ಸಾಯಂಕಾಲ ಹೋದ್ರೂ ಕೂಡ ತುಂಬಾ ಒಳ್ಳೆಯದು. ಕತ್ಲಾದ ಮೇಲೆ ಹೋದ್ರೆ ಇನ್ನೂ ಒಳ್ಳೆಯದು. ಶಿವನ ಅನುಗ್ರಹ ಇದ್ರೆ ಶಿವಾಲಯಗಳಿಗೆ ಹೋಗೋದ್ರಿಂದ, ಶಿವನ ಪೂಜೆ ಮಾಡೋದ್ರಿಂದ, ಶಿವನ ಧ್ಯಾನ ಮಾಡೋದ್ರಿಂದ, ಶಿವನಿಗೆ ರುದ್ರಾಭಿಷೇಕಗಳನ್ನು ಮಾಡಿಸೋದ್ರಿಂದಲೂ ಕೂಡ ಶನಿದೇವರ ಅನುಗ್ರಹ ಸಿಗುತ್ತದೆ ನಿಮಗೆ. ಹಾಗೆ ನೋಡಿ, 4ನೇ ಮನೆ ಆಗಿದ್ದಾನೆ ಶನಿದೇವರು. ನಿಮ್ಮ ಮನೆಯಲ್ಲಿ ಮನೆ ಕಟ್ಸಿದ್ದೀರಾ, ಮನಃಶಾಂತಿ ಇಲ್ಲ ಅನ್ನೋದಾದ್ರೆ ಶನಿದೇವರು ಎಲ್ಲಿದ್ದಾನೆ ನೋಡ್ಕೊಳ್ಳಿ. ಶನಿದೇವರಿಗೆ ಯಾವ್ದಾದ್ರೂ ಅಶುಭ ಗ್ರಹ ಟಚ್ ಇದ್ರೆ ಆ ಅಶುಭ ಗ್ರಹದ ಶಾಂತಿಯನ್ನು ಮಾಡ್ಬೇಕಾಗ್ತದೆ ನೀವು. ಆವಾಗ ಶನಿದೇವರು ಫ್ರೀ ಆಗ್ತಾರೆ. ಅವರು ಕೊಡುವ ಫಲವನ್ನ ಕೊಟ್ಟೇ ಕೊಡ್ತಾರೆ. ಇಲ್ಲದಿದ್ದರೆ ಅವರು ಕೊಡುವ ಫಲವನ್ನ ಈ ಅಶುಭ ಗ್ರಹ ತಡೆಯುತ್ತಾ ಇರುತ್ತದೆ. ನೋಡಿ, ಎಲ್ಲ ತುಂಬಾ ವಿಶಿಷ್ಟ ವಿಜ್ಞಾನ ಇದು. ಜ್ಯೋತಿಷ್ಯ ಅಂದ್ರೆ ಜ್ಯೋತಿಷ್ಯವನ್ನು ನಂಬೋದೇ ಬೇಡ ಅನ್ನೋಷ್ಟು ಕೆಲವರು ಜನ ಸಾಕಾಗ್ಬಿಟ್ಟಿದ್ದಾರೆ. ಬೇಡ, ಅಲ್ಲಗಳೆಯೋ ಅವಶ್ಯಕತೆ ಇಲ್ಲ. ಕಳ್ಕೊಳ್ಳೋದಾದ್ರೂ ಏನು, ನೀವು ಸಾಕಷ್ಟು ಖರ್ಚು ಮಾಡಿದ್ದೀರಾ ಅನ್ನೋದಾದ್ರೆ ನೋಡಿ, ಒಬ್ಬ ಒಳ್ಳೆ ಶಾಸ್ತ್ರಿಗಳನ್ನು ಹುಡುಕಿ, ಮೊದಲು ಒಳ್ಳೆ ಗುರುವನ್ನ ಹುಡುಕಿ ಅವರ ಹತ್ರ ತೋರಿಸಿ, ಇಲ್ಲದಿದ್ರೆ ನಮಗೆ ಕರೆ ಮಾಡಿ, ನಾವೇ ನಿಮಗೆ ತಿಳಿಸುತ್ತೇವೆ. ಶನಿದೇವರ ಅನುಗ್ರಹ ನೋಡಿ ತುಂಬಾ ವಿಶೇಷ. ಅಸಹಾಯಕರಿಗೆ ಸಹಾಯ ಮಾಡೋದ್ರಿಂದ ಶನಿದೇವರ ಅನುಗ್ರಹ ಸಿಗುತ್ತದೆ. ನೋಡಿ, ವೃಶ್ಚಿಕ ಲಗ್ನದವರಿಗೆ ತಿಳಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಜಗತ್ತಿನಲ್ಲಿ ಯಾವುದೇ ರಾಶಿ ಯಾವಲೇ ಲಗ್ನದಲ್ಲಿ ಹುಟ್ಟಿದ್ರೂ ಕೂಡ ಶನಿದೇವರ ಅನುಗ್ರಹ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಗುರುಗ್ರಹದ ನಂತರ ಯಾವ್ದಾದ್ರೂ ದೊಡ್ಡ ಗ್ರಹ ಇದ್ರೆ ಅದು ಶನಿ ಗ್ರಹ. ಗುರುವಿನ ಅನುಗ್ರಹ, ಶನಿಗ್ರಹದ ಅನುಗ್ರಹ ಇದ್ರೆ ನೀವು ಆಲ್ಮೋಸ್ಟ್ ಈ ಬದುಕಿನಲ್ಲಿ ಗೆದ್ದಂತೆ, ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಿದ್ದಂತೆ. ಒಂದು ಲೆವೆಲ್ ಲೈಫ್ ಚೆನ್ನಾಗೇ ಇರ್ತದೆ. ವೀಕ್ಷಕರೇ, ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನೆಲ್ನ ಮೂಲ ಉದ್ದೇಶ ಎಲ್ಲರನ್ನೂ ತೊಂದರೆಯಿಂದ ಹೊರಗೆ ತರೋದು. ಯಾರ್ಯಾರು ತೊಂದರೆಯಲ್ಲಿದ್ದೀರಾ, ಈ ಭಾನಾಮತಿ, ವಾಮಾಚಾರ ದೋಷಗಳು, ಆತ್ಮ ಪ್ರಯೋಗಗಳಿಂದ ಯಾರಿಗಾದ್ರೂ ತೊಂದರೆ ಆಗಿದ್ರೆ ನೋಡಿ, ಸಾಕಷ್ಟು ಜನ ಕರೆ ಮಾಡಿದ್ರು. ಅವರಿಗೆಲ್ಲ ನಾವು ಕೆಲವರಿಗೆ ಮನೆಯಲ್ಲೇ ಹೇಗೆ ತಗ್ಸೋದು ಅಂತ ತಿಳಿಸಿದ್ವಿ. ಕೆಲವರಿಗೆ ಮಂತ್ರಗಳಿಂದ ಧ್ಯಾನ ಮಾಡಿ ಆ ವಾಮಾಚಾರ ದೋಷ ನಿವಾರಣೆ ಮಾಡಕ್ಕೆ ಹೇಳಿದ್ದೇವೆ. ಕೆಲವರಿಗೆ ಕೆಲವು ದೇವಾಲಯಗಳಿಗೆ ಹೋಗ್ಲಿಕ್ಕೆ ಹೇಳಿದ್ದೇವೆ. ನೋಡಿ, ನಿರಂತರವಾಗಿ ಆ ಕಡೆಯಿಂದ ನಿಮ್ಮ ಶತ್ರುಗಳು ಮಾಡಿಸ್ತಾ ಇದ್ರೆ ನೀವು ಕೂಡ ಒಂದು ಧ್ಯಾನಕೇನ ಶಕ್ತಿ ಪಡ್ಕೋಬೇಕಾಗ್ತದೆ. ನಾವು ಹೇಳಿರುವ ಗುಡಿಗಳಿಗೆ ಪದೇ ಪದೇ ಹೋಗೋದ್ರಿಂದ ಶಕ್ತಿ ನಿಮ್ದು ರಿಟರ್ನ್ ಆಗ್ತದೆ. ಹೀಗೆ ಸಾಕಷ್ಟು ಜನ ಕರೆ ಮಾಡಿದ್ರು. ದೇವಾಲಯಗಳಿಗೂ ಕಳಿಸಿದ್ದೇನೆ, ಮಂತ್ರಗಳ ಧ್ಯಾನ ಮಾಡ್ಲಿಕ್ಕೆ ಹೇಳಿದ್ದೇನೆ, ಸಾಕಷ್ಟು ಆಚರಣೆಗಳನ್ನೂ ಕೂಡ ಮಾಡ್ಲಿಕ್ಕೆ ಹೇಳಿದ್ದೇನೆ. ಮನೆಯಲ್ಲಿಯೇ ನೀವು ಈ ಭಾನಾಮತಿ ಏನ್ ಮಾಟ ಮಂತ್ರ ಇದೆ ಇದ್ರ ವಿರುದ್ಧ ಹೋರಾಡಬಹುದು. ಯಾಕಂದ್ರೆ ತೆಗಿಸ್ ಬಂದಿರ್ತೀರಾ, ಮತ್ತೆ ಆ ಕಡೆಯಿಂದ ಅವ್ರು ಮತ್ತೆ ಮಾಡ್ತಾರೆ. ಈ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಹೋಗಿ ನೀವು ತೆಗ್ಸಿರ್ತೀರಾ, ಆದ್ರೆ ಮತ್ತೆ ನೆಕ್ಸ್ಟ್ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಅವ್ರು ಮಾಡಿಸ್ಬಿಡ್ತಾರಲ್ಲ, ಅವಾಗ ಏನ್ ಮಾಡ್ತೀರಾ? ಆದ್ದರಿಂದ ನೀವು ಕೂಡ ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ರೆ ಆ ಆತ್ಮಗಳು ನಿಮ್ಮ ಹತ್ರ ಬರ್ಲಿಕ್ಕೂ ಕೂಡ ಹೆದರ್ತಾವೆ. ಅಂತ ದೇವಾಲಯಗಳನ್ನು ನಾನು ಹೇಳ್ತೇನೆ, ನೀವು ಹೋಗಿ ಬನ್ನಿ. ಹಿಂದಿನ ವಿಡಿಯೋಗಳಲ್ಲಿ ಬಿಟ್ಟಿದ್ದೇನೆ, ನೀವು ಬೇಕಾದ್ರೂ ಹೋಗಿ ಬರ್ಬೋದು ಆ ವಿಡಿಯೋಗಳನ್ನು ನೋಡಿ. ಇಲ್ಲದಿದ್ದರೆ ನಮಗೆ ಕರೆ ಮಾಡಿ, ನಾವೇ ತಿಳಿಸ್ತೇವೆ. ಶುಭವಾಗಲಿ.